ಅವರು ರಥಯಾತ್ರೆ ಮಾಡಿ ಇಡೀ ದೇಶಕ್ಕೆ ಅದನ್ನು ರಾಮ ಮಂದಿರ ಅನ್ನೋದು ಪರಿಚಯ ಮಾಡಿಕೊಟ್ಟದ್ದೇ ಅದ್ವಾನಿ ಅವರು. ಅವರಿಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವು ಬರಬಾರ್ದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವೆಲ್ಲ ಬಿಡಿ, ಈದ್ಗಾ ಮಾವು ಇವೆಲ್ಲ ಬಿಡಿ. ಈ ಬಿಜೆಪಿ ಅವರು ನಾನು ಕೇಳ್ತೀನಿ, ರಾಮ ಮಂದಿರ ಇವತ್ತೇನಾದ್ರೂ ಆಗಲಿಕ್ಕೆ, ರಾಮ ಮಂದಿರ ಇವತ್ತೇನಾದ್ರೆ ಪೂರ್ಣಗೊಂಡಿರ್ಲಿಕ್ಕೆ ಯಾರ್ದಾದ್ರೂ ಒಂದು ಪಾತ್ರ ಇದ್ರೆ ಅದು ಲಾಲ್ ಕೃಷ್ಣ ಅದ್ವಾನಿ ಅವರು. ಅಂಥವರಿಗೆ ನೀವು ಬರಬಾರ್ದು ಅಂತ ಹೇಳಿ ನೀವು ಸಂದೇಶ ಕಳಿಸಿದ್ರೆ ಜನರಿಗೆ ಇನ್ನು ಬೇರೆದವ್ರ ಬಗ್ಗೆ ನೀವೇನು ಮಾತಾಡ್ತೀರಿ? ಏನು ನಿಮ್ಮಲ್ಲಿ ನೈತಿಕ ಮಟ್ಟಿದೆ? ಇದೆಲ್ಲ ಅಧಿಕಾರಕ್ಕೆ ಬರುವವರೆಗೇನು ಹಿಂದೂ ಅಧಿಕಾರಕ್ಕೆ ಬಂದ ಮೇಲೆ ನೀವು ಹಿಂದೂ ನಾವು ಮುಂದು ಇದೆ. ಅಲ್ಲ ರೀ, ಆದ್ವಾನಿ ಅವ್ರಿಗೆ ಕೊಟ್ಟಿಲ್ಲ ಅಂದ್ಮೇಲೆ ಇನ್ನು ಸಿದ್ದರಾಮಯ್ಯ ಅವ್ರಿಗೆ ಹೆಂಗ್ ಕೊಡ್ತಾರೆ? ಇನ್ನೂ ಅದ್ರ ಬಗ್ಗೆ ಚರ್ಚೆ ಇಲ್ಲ. ಚರ್ಚೆ ಪ್ರಾರಂಭ ಆದಾಗ ನೋಡೋಣ. ಅರ್ಜಿಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದೆ, ಹೋಗಿ ಬರ್ಲಿ, ಒಂದು ಗೈಡ್ಲೈನ್ಸ್ ತಗೊಂಡ್ ಬರ್ತಾರೆ. ಅರ್ಜಿಗಳು ಬರ್ಲಿ, ಅರ್ಜಿಗಳು ಬಂದ್ಮೇಲೆ ಪರಿಶೀಲನೆ ಮಾಡ್ತೀವಿ. ಎಲ್ಲರೂ ಜಿಲ್ಲೆದವ್ರು ಕೂತ್ಕೊಂಡು ಯಾವ ಅಭ್ಯರ್ಥಿನ ಹಾಕಿದ್ರೆ ಸೂಕ್ತ ಅನ್ನೋದು ತೀರ್ಮಾನಕ್ಕೆ ಬರ್ತೀವಿ. ಅವರು ರಥಯಾತ್ರೆ ಮಾಡಿ ಇಡೀ ದೇಶಕ್ಕೆ ಅದನ್ನು ರಾಮ ಮಂದಿರ ಅನ್ನೋದು ಪರಿಚಯ ಮಾಡಿಕೊಟ್ಟದ್ದೇ ಅದ್ವಾನಿ ಅವರು. ಅವರಿಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವು ಬರಬಾರ್ದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವೆಲ್ಲ ಬಿಡಿ, ಈದ್ಗಾ ಮಾವು ಇವೆಲ್ಲ ಬಿಡಿ. ಈ ಬಿಜೆಪಿ ಅವರು ನಾನು ಕೇಳ್ತೀನಿ, ರಾಮ ಮಂದಿರ ಇವತ್ತೇನಾದ್ರೂ ಆಗಲಿಕ್ಕೆ, ರಾಮ ಮಂದಿರ ಇವತ್ತೇನಾದ್ರೆ ಪೂರ್ಣಗೊಂಡಿರ್ಲಿಕ್ಕೆ ಯಾರ್ದಾದ್ರೂ ಒಂದು ಪಾತ್ರ ಇದ್ರೆ ಅದು ಲಾಲ್ ಕೃಷ್ಣ ಅದ್ವಾನಿ ಅವರು. ಅಂಥವರಿಗೆ ನೀವು ಬರಬಾರ್ದು ಅಂತ ಹೇಳಿ ನೀವು ಸಂದೇಶ ಕಳಿಸಿದ್ರೆ ಜನರಿಗೆ ಇನ್ನು ಬೇರೆದವ್ರ ಬಗ್ಗೆ ನೀವೇನು ಮಾತಾಡ್ತೀರಿ? ಏನು ನಿಮ್ಮಲ್ಲಿ ನೈತಿಕ ಮಟ್ಟಿದೆ? ಇದೆಲ್ಲ ಅಧಿಕಾರಕ್ಕೆ ಬರುವವರೆಗೇನು ಹಿಂದೂ ಅಧಿಕಾರಕ್ಕೆ ಬಂದ ಮೇಲೆ ನೀವು ಹಿಂದೂ ನಾವು ಮುಂದು ಇದೆ. ಅಲ್ಲ ರೀ, ಆದ್ವಾನಿ ಅವ್ರಿಗೆ ಕೊಟ್ಟಿಲ್ಲ ಅಂದ್ಮೇಲೆ ಇನ್ನು ಸಿದ್ದರಾಮಯ್ಯ ಅವ್ರಿಗೆ ಹೆಂಗ್ ಕೊಡ್ತಾರೆ? ಇನ್ನೂ ಅದ್ರ ಬಗ್ಗೆ ಚರ್ಚೆ ಇಲ್ಲ. ಚರ್ಚೆ ಪ್ರಾರಂಭ ಆದಾಗ ನೋಡೋಣ. ಅರ್ಜಿಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದೆ, ಹೋಗಿ ಬರ್ಲಿ, ಒಂದು ಗೈಡ್ಲೈನ್ಸ್ ತಗೊಂಡ್ ಬರ್ತಾರೆ. ಅರ್ಜಿಗಳು ಬರ್ಲಿ, ಅರ್ಜಿಗಳು ಬಂದ್ಮೇಲೆ ಪರಿಶೀಲನೆ ಮಾಡ್ತೀವಿ. ಎಲ್ಲರೂ ಜಿಲ್ಲೆದವ್ರು ಕೂತ್ಕೊಂಡು ಯಾವ ಅಭ್ಯರ್ಥಿನ ಹಾಕಿದ್ರೆ ಸೂಕ್ತ ಅನ್ನೋದು ತೀರ್ಮಾನಕ್ಕೆ ಬರ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.